ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಮಗ ಇವಳು, ನಮ್ಮ ಸಿಹಿ ಎಷ್ಟು ಸ್ವೀಟಾಗಿ ಮಾತಾಡೋಳು, ಯಾರನ್ನೇ ಆಗಲಿ ಮಾತಿಂದಾನೇ ಮರಳು ಮಾಡ್ಬಿಡೋಳು. ಚಿಕ್ಕವಳಾದರೂ ಕೂಡ ಎಲ್ಲರನ್ನೂ ಅರ್ಥ ಮಾಡಿಕೊಂಡು ದೊಡ್ಡವ್ರ ಥರ ಇರೋಳು. ಇವಳು ನಮ್ಮ ಸಿಹಿಗೆ ತದ್ವಿರುದ್ಧ ಅಲ್ಲೋ, ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ಲು ನೋಡ್ದ. ಮತ್ತೆ ನಮ್ಮ ಸಿಹಿ ಏನು ಕಡಿಮೆ ಡಿಮ್ಯಾಂಡ್ ಮಾಡ್ತಿದ್ದ, ಇವಳು ಅವಳಾಗೆ ಅಂತ ಅನಿಸ್ತಿದೆ ನನಗೆ. ಫೈನಲಿ ನಮ್ಮ ಜೊತೆ ಬರಕ್ಕೆ ಒಪ್ಕೊಂಡಲ್ಲ, ಅದೇ ಖುಷಿ. ಅದು ನಿಜಾನೇ. ಮಗ ಒಂದು ನಿಮಿಷ ಇರು. ಏನೋ ಮಗ ಇದೆಲ್ಲ? ಸಿಹಿ ಹಾಕೊಳ್ಳೋ ತರ ಬಟ್ಟೆ ಮಗ, ಸುಬ್ಬಿಗಂತ ತಂದಿದ್ದೀನಿ. ಅವಳು ಇರೋ ಹಾಗೆ ಮನೆ ಕರ್ಕೊಂಡು ಹೋಗಕ್ಕಾಗಲ್ವಲ್ಲ, ಸಿಹಿ ತರನೇ ಕಾಡ್ಬೇಕು ಕಣೋ ಅವಳು. ಕರೆಕ್ಟ್ ಕಣೋ, ಮೊದಲು ಅವಳನ್ನ ಟ್ರೈನ್ ಮಾಡಬೇಕು. ಅವಳ ಹಾವ ಭಾವ, ಮಾತಾಡೋ ಧಾಟಿ ಅದೆಲ್ಲ ಚೇಂಜ್ ಮಾಡ್ಬೇಕು. ಮಾಡ್ಲೇಬೇಕು ಮಗ. ಅಕಸ್ಮಾತ್ ಏನಾದ್ರು ಸೀತಾಗ ಅನುಮಾನ ಬಂದ್ರೆ ಮುಗಿದ ಕತೆ. ಬಾ. ಸೀತಾ, ಏನೋ ಸುಟ್ವಾಸನೆ ಬರ್ತಿದ್ಯಲ್ವಾ ಸೀತಾ? ಒಲೆ ಮೇಲೆ ಏನಾದ್ರೂ ಇಟ್ಟು ಬಂದ್ಯಾ? ಶೋ ಅದೇ ಆಗ್ಲೇ ಅನ್ನಕ್ಕಿಟ್ಟಿದ್ದೆ. ಶೋ ಬೆಂಕಿ, ನಾನು ಕುಕ್ಕರ್ ಇಟ್ಟಿದ್ನಲ್ಲ. ಸುಬ್ಬಿ, ಸಖತ್ತಾಗಿತ್ತು. ನನ್ನ ಲೈಫಲ್ಲಿ ಇಂಥ ಊಟ ಐ ಡೋಂಟ್ ಈಟ್, ಗೊತ್ತಾ? ಥ್ಯಾಂಕ್ ಯು ಸೊ ಮಚ್. ಇವಳೆಂತ ಕೊಡ್ಸಿದಣ್ಣ ಇದು? ಆ ರಾಮ್ ದೇಸಾಯಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಪಾಪ ಸುಬ್ಬಿ, ಯಾಕೆ ಸುಮ್ನೆ ಅವ್ರನ್ನ ಗೋಳಾಡಿಸ್ತಾ ಇದೀಯಾ? ಎಷ್ಟು ದೊಡ್ಡ ಮನುಷ್ಯರು ಅವರು. ಅವ್ರು ನಮ್ಮ ಮನೆ ಮುಂದೆ ಬಂದು ಕಾಯ್ತಾ ಇದ್ದಾರಲ್ಲ. ಅವರು ನಮ್ಮ ಮನೆ ಡಮೋಲ್ ಮಾಡಕ್ ನೋಡಿದ್ರಲ್ವಾ? ಹಲೋ, ಅದು ಡೊಮಾಲ್ ಅಲ್ಲ, ಡೊಮಾಲಿಶ್. ಅದೇಯ, ಅದನ್ನೇ ಮಾಡಕ್ ನೋಡಿಲ್ವಾ? ಇವ್ರುಗಳಿಗೆ ಹಿಂಗೆ ಬುದ್ಧಿ ಕಲಿಸ್ಬೇಕು. ಅವ್ರ ತಾತನ್ನ ಜೈಲಿಂದ ಬಿಡಿಸಿದಲ್ವಾ? ನಮ್ ಜಾಗನ ನಮ್ಮ ಹೆಸ್ರಾಗ ಮಾಡ್ಸಿಲ್ವಾ? ಅಲ್ಲ ಸುಬ್ಬಿ, ಅವ್ರ ಜೊತೆ ಹೋಗ್ತೀನಿ ಅಂತ ಒಪ್ಕೊಂಡಲ್ಲ, ಮತ್ತೇನಿದು ಕಂಡೀಷನ್ನು? ನೋಡವ್ವ, ಶ್ರೀಮಂತರಾದ್ರು ನಮ್ಮ ಹತ್ರ ಬಂದು ಸಹಾಯ ಕೇಳ್ತಾವ್ರೆ. ನೀ ಹೇಳಿದ ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ. ಯಾಕೆ ಅವ್ರಿಗೆ ಆಟ ಆಡಿಸ್ತಿದ್ಯಾ? ಅವ್ರಿಗೆ ಬೇಕಾಗಿರೋದು ನಾನು, ನನಗೆ ಅವ್ರು ಬೇಕಾಗಿಲ್ಲ. ನಾನು ಅವ್ರ ಜೊತೆ ಹೋಗ್ಬೇಕು ಅಂದ್ರೆ ನಾನು ಕೇಳಿದವ್ರು ಮಾಡ್ಬೇಕು. ಅದಕ್ಕೇನಾರ ಇಲ್ಲ ಅಂದ್ರೆ ನಾನಂತೂ ಅವ್ರ ಜೊತೆ ಹೋಗಿಲ್ಲ. ಇವಾಗ ಮಾತಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ಸುಬ್ಬಲಕ್ಷ್ಮಿ ಅವರೇ. ನಿಮ್ಮ ಕಂಡೀಷನ್ ಏನು ಅಂತ ಈಗಲಾದರೂ ಹೇಳ್ತೀರಾ? ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಏನಿದು? ನಿನ್ಗೋಸ್ಕರ ಬಟ್ಟೆ ತಂದಿದ್ದೀನಿ. ನನ್ನ ಮಗಳು ಇದೇ ತರ ಬಟ್ಟೆ ಹಾಕೋತಾ ಇದ್ಲು. ನೀನೀಗ ಸಿಹಿಯಾಗಿ ನಮ್ಮ ಮನೆಗೆ ಬರ್ತಿದ್ಯಲ್ವಾ,
ಸೊ ನೀನು ಅವಳ ತರನೇ ಬಟ್ಟೆ ಹಾಕೋ. ಏನಾಯ್ತು ಪುಟ, ನಿಂಗೆ ಇಷ್ಟ ಆಗ್ತಿಲ್ವಾ? ಇದೆಲ್ಲ ನನಗ್ ಮಾತ್ರನಾ? ಹೌದು. ನಾನು ಒಬ್ಳಿಗ್ ತಂದ್ರೆ ಸಾಕ? ಇವ್ರಿಗೆಲ್ಲ ಏನು ಇಲ್ವಾ? ಅವ್ರಿಗೋಸ್ಕರ ನಾವು ತರ್ತೀವಿ ಸುಬ್ಲಕ್ಷ್ಮಿ ಅವರೇ. ಅದೇ ಯಾವಾಗ? ಯಾವಾಗಂದ್ರೆ ನಾಳೆನೆ. ನಾಳೆನಾ? ಅದೆಲ್ಲ ಆಗಿಲ್ಲ. ನೀವ್ ತಂದಿದ್ದು ಇವ್ರಿಗೆ ಇಷ್ಟ ಆಗ್ಬೇಕಲ್ವಾ? ಒಂದ್ ಕೆಲ್ಸ ಮಾಡಿ, ಇವ್ರೆಲ್ರಿಗೂ ದುಡ್ಡು ಕೊಡಿ, ಅವರೇ ಬಟ್ಟೆ ತಗೊಂತಾರೆ. ಈ ಸುಬ್ಬಿ ನಮ್ಗೆಲ್ಲ ಯಾಕೆ ಸುಬ್ಬಿ, ಸುಮ್ನಿರು. ನೀವೆಲ್ರೂ ಸ್ವಲ್ಪ ಸುಮ್ಮನಿರಿ. ಇಷ್ಟಿದ ಅಂದೆ ಸೇವರೆ, ದುಡ್ಡು ಕೊಡಿ. ಓಕೆ. ಸಾಕಾ ಅಥವಾ ಇನ್ನು? ಸಾಕು. ಜಾಕೇಣ ಇತ್ತೋಗೋ. ಜಾಕೇಣ, ಪುಟ್ಲಿಂಗು, ತಾತ, ಕಾವೇರಿ ಅಕ್ಕ, ನಿಮ್ಗೇನ್ ಬೇಕು ತಗೊಳ್ಳಿ. ನನ್ಗೆ ಇಷ್ಟೊಂದು ಬಟ್ಟೆ ಇದೆಯಲ್ಲ, ಇದನ್ನ ನಾನು ಹಾಕೊಳ್ತೀನಿ. ಮಗ, ಸಿಹಿ ಕಿಲಾಡಿ ಆದ್ರೆ ಇವಳು ಜಗತ್ ಕಿಲಾಡಿ ಕಣ. ಇವಳನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಇದೆ. ಕರೆಕ್ಟ್ ಆಗಿ ಹೇಳಿದ್ರಿ ಯಾಕೋ ಶಕ್ತಿ. ಸುಬ್ಬಿ ಯಾಕೋ ಓವರ್ ಆಗಿ ಆಡ್ತಿದ್ದಾಳೆ. ನಮ್ಮನೆಗ್ ಬರ್ಲಿ, ನಾನು ಸರಿ ಮಾಡ್ತೀನಿ. ಗೀತಾ, ಶ್ವೇತಾ, ಬೇಗ ಒಂದೇ ಬಟ್ಟೆ ತಗೋ ಬಾ. ಹಾಕು. ಅಯ್ಯೋ ಸೀತಾ, ಅಯ್ಯೋ, ಏನಿದ್ ಬೆಂಕಿ? ಏನ್ ಮಾಡ್ಕೊಂಡೆ? ಸುಟ್ಕೊಂಡಿದ್ಯಲ್ಲ ಸೀತಾ. ಮಾವಯ್ಯ ನೋಡಿ, ಇಲ್ಲಿ ಕೈ ಸುಟ್ಕೊಂಡ್ಬಿಟ್ಟಿದ್ದಾಳೆ. ಸೀತಾ, ಕೈ ಸುಟ್ಕೊಂಡೇನಮ್ಮ? ತಾತ, ನನ್ಗೇನು ಆಗಿಲ್ಲ, ಸ್ವಲ್ಪ ಗಾಯ ಆಗಿದೆ ಅಷ್ಟೇ. ಅಲ್ಲ, ಈ ಬಟ್ಟೆಗೆ ಹೇಗೆ ಬೆಂಕಿ ಹತ್ಕೊಳ್ತು? ಸೀತಾ, ನೀನೇ ತಾನೇ ಅಡಿಗೆ ಮಾಡ್ತಾ ಇದ್ದಿದ್ದು? ಮರ್ತ್ ಹೋಗಿ ಕುಕ್ಕರ್ ಬದಲು ಬಟ್ಟೆ ಏನಾದ್ರೂ ಬೆಂಕಿ ಪಕ್ಕ ಇಟ್ಟು ಬಂದ್ಬಿಟ್ಟಿಯಾ? ಇಲ್ಲ ಅತ್ತೆ, ನನಗೆ ಚೆನ್ನಾಗಿ ನೆನಪಿದೆ. ನಾನು ಕುಕ್ಕರ್ ಇಟ್ಟಿದ್ದು, ಬಟ್ಟೆ ಇಟ್ಟಿಲ್ಲ. ಸೀತಾ, ನೀನ್ ಯಾಕೆ ಅಡಿಗೆ ಮಾಡಕ್ ಹೋದೆ? ಸಾಧನ, ಭಾರ್ಗವಿ, ನಿಮ್ಮಿಬ್ರಿಗೂ ಬುದ್ಧಿ ಇಲ್ವಾ? ಅವಳ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಅಡಿಗೆ ಯಾಕೆ ಮಾಡಿಸ್ತೀರ ಅವಳ ಕೈಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.